ಅಂತಿಮ ಘಟ್ಟ ಅಂತಿಮ ಹಂತವನ್ನ ತಲುಪಿದೆ ಧರ್ಮಸ್ಥಳ ಬುರುಡೆ ಪ್ರಕರಣ. ಮುಂದಿನ ವಾರವೇ ಕೋರ್ಟ್ಗೆ ಈ ಪ್ರಕರಣದ ಸಂಪೂರ್ಣ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ತಿಂಗಳಲ್ಲಿ ತನಿಖೆ ಮುಗಿಸೋದಕ್ಕೆ ಸರ್ಕಾರದಿಂದ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೇಮಕವಾದಂತಹ ಎಸ್ಐಟಿಗೆ ಈ ತಿಂಗಳಲ್ಲಿ ತನಿಖೆ ಮುಗಿಸೋದಕ್ಕೆ ಸರ್ಕಾರದಿಂದ ಸೂಚನೆ. ಇನ್ನೊಂದು ವಾರಗಳ ಒಳಗೆ ಕೋರ್ಟ್ಗೆ ಎಸ್ಐಟಿ ವರದಿ ಸಲ್ಲಿಕೆಯಾಗಿದೆ. ಮುಂದಿನ ವಾರವೇ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಸ್ಐಟಿ ಕೂಡ ರೆಡಿಯಾಗಿದೆ. ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆ ನಡೀತಾ ಇದೆ. ಪೇಪರ್ ವರ್ಕ್ಸ್. ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ? ಹಾಗಾದ್ರೆ ಇಲ್ಲಿವರೆಗೂ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಇಲ್ಲಿವರೆಗೂ ಇದ್ದಂತಹ ಪ್ರಶ್ನೆಗಳು, ಒಂದಿಷ್ಟು ಅನುಮಾನಗಳು, ಕುತೂಹಲಗಳು ಎಲ್ಲದಕ್ಕೂ ಕೂಡ ಮುಂದಿನ ವಾರವೇ ಉತ್ತರ ಅನ್ಬಹುದಾ? ಅಫ್ಕೋರ್ಸ್ ಉಗಾರ್ ಪ್ರಮುಖ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ SIT ಮುಖ್ಯಸ್ಥರ ಜೊತೆ 2 ಹಂತದ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಾಗೆ SIT ರಚನೆ ಆಗಿರ್ತಕ್ಕಂಥದ್ದು, ನಿರಂತರವಾಗಿ ತನಿಖೆ ನಡೀತಿರ್ತಕ್ಕಂಥದ್ದು. ತನಿಖಾ ಹಂತ ಅಂತಿಮ ಹಂತದಲ್ಲಿ ಇರುವಂಥದ್ದು. ಈಗಾಗಲೇ ನ್ಯಾಯಾಲಯಕ್ಕೆ SIT ವರದಿಯನ್ನು ಸಲ್ಲಿಸುವಂತೆ ಈಗಾಗಲೇ ಸರ್ಕಾರ ಅಂದ್ರೆ ಗೃಹ ಸಚಿವರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಧರ್ಮಸ್ಥಳದ ಅಷ್ಟು ವರದಿಯನ್ನು ಅಂದ್ರೆ ಧರ್ಮಸ್ಥಳದ ಅಷ್ಟು ಪ್ರಕರಣದ ಜೊತೆಗೆ ಹೊಸ ಪ್ರಕರಣಗಳು ಸೇರಿದಂತೆ ಎಲ್ಲಾ ಪ್ರಕರಣಗಳು ಸಂಬಂಧಪಟ್ಟಿಗೆ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮುಂದಿನ ವಾರ ಅಥವಾ ಈ ತಿಂಗಳಾಂತ್ಯದಲ್ಲಿ ತಿಂಗಳಾಂತ್ಯದ ಒಳಗಡೆ ನ್ಯಾಯಾಲಯಕ್ಕೆ SIT ವರದಿ ಕೊಡುವ ಮುಖಾಂತರ ಒಂದಷ್ಟು ಊಹಾಪೋಹಗಳಿಗೂ ತೆರೆ ಎಳೆಯುತ್ತಾ ಅಥವಾ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತಾ ಅಥವಾ ತನಿಖೆಯನ್ನ ಮತ್ತೆ ಮುಂದುವರಿಸುವ ರೀತಿಯಲ್ಲಿ ವರದಿ ಇರುತ್ತೆ ಎಂಬುದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತಿಂಗಳಾಂತ್ಯದ ಒಳಗಡೆ ಕೊಡ್ಬೇಕಂತ ಹೇಳಿರ್ತಕ್ಕಂಥ. ಹಾಗಾಗಿ ಇನ್ನು 1 ವಾರದ ಒಳಗಡೆ ಧರ್ಮಸ್ಥಳದ SIT ಈಗ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ತನಿಖಾ ವರದಿಯನ್ನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ SIT ಅವರು ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸ್ತಿರ್ತಕ್ಕಂಥದ್ದು. ಆ ವರದಿ ಆಧಾರದ ಮೇಲೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ಬಯಲಾಗುತ್ತಾ ಅಥವಾ ಪ್ರಕರಣಕ್ಕೆ ಅಂತ್ಯ ಆಡುತ್ತಾ ಅಥವಾ ಪ್ರಕರಣ ಮತ್ತಷ್ಟು ತನಿಖೆಗೆ ಪೂರಕವಾಗುತ್ತಾ ವರದಿ ಅನ್ನೋದು ಸದ್ಯದ ಕುತೂಹಲ. ಒಟ್ಟಾರೆ ಇಲ್ಲಿವರೆಗೂ ಎಲ್ಲ ಕಡೆ SIT ತನಿಖಾ ಯಾವಾಗ ಕೊಡ್ತಾರ ಎನ್ನುವ ಒಂದು ಯಕ್ಷ ಪ್ರಶ್ನೆ ಇತ್ತು. ಈ ಯಕ್ಷ ಪ್ರಶ್ನೆಗಳ ನಡುವೆ ಕೂಡ ಇದೀಗ ತಿಂಗಳಾಂತ್ಯದ ಒಳಗಡೆ ಅಂದ್ರೆ ಮುಂದಿನ ವಾರದ ಒಳಗಡೆ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಈಗಾಗಲೇ SIT ತನ್ನ ಅಧಿಕಾರಿಗಳ ಮುಖಾಂತರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಕೃತಿಕಾಳನ್ನ ಕೊಂಡಂತ ಗಂಡ ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ವಿಚಾರಣೆ ನಿರಂತರವಾಗಿ ನಡೀತಾ ಇತ್ತು. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದ ಗಂಡ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿರು ಫ್ರೆಂಡ್ ಒಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ ಡಾಕ್ಟರ್ ಮಹೇಂದ್ರ. ಆಕೆಯನ್ನ ಕೊಲೆ ಮಾಡಿದ ನಂತರದ, ಹೆಂಡತಿನ ಕೊಲೆ ಮಾಡಿದ ನಂತರದ, ಮಹೇಂದ್ರನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ ನಂತರದಲ್ಲಿ ಈ ಸತ್ಯ ಪತ್ತೆಯಾಗಿದೆ. ಡಿಲೀಟ್ ಮಾಡಿದಂಥ ಮೆಸೇಜ್ಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಗಂಡ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಅಂದುಕೊಂಡಿದ್ದ. ಡಿವೋರ್ಸ್ ಕೊಟ್ಬಿಟ್ರೆ ಏನೂ ಸಿಗೋದಿಲ್ಲ, ಲಾಭ ಇಲ್ಲ. ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ಈ ರೀತಿಯಾಗಿ ಕೊಲೆಗೆ ಪ್ಲಾನ್ ಮಾಡಿದ್ದ ಮಹೇಂದ್ರ. ಡಾಕ್ಟರ್ ಅನಸ್ತೇಶಿಯಾ ಹೈಡೋಸ್ ಅನ್ನ ನೀಡಿ ಈಕೆಯನ್ನ ಕೊಲೆ ಮಾಡಿತ್ತು. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಡೇ ಟು ಡೇ ಫಾಲೋಅಪ್ ಮಾಡ್ತಾಯಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಾವು